ಪ್ರೈಸ್ ದ ಲಾರ್ಡ್. ಕರ್ತನಲ್ಲಿ ಪ್ರಿಯರಾದ ನನ್ನ ಸಹೋದರ ಸಹೋದರಿಯರೇ, ನಿಮ್ಮೆಲ್ಲರನ್ನು ಕೂಡ ಈ ನಿರೀಕ್ಷೆಯ ವಾಕ್ಯದ ಧ್ಯಾನ ಕಾರ್ಯಕ್ರಮದಲ್ಲಿ ನಿಮ್ಮೆಲ್ಲರನ್ನು ಸಂಧಿಸುವುದರಲ್ಲಿ ನನಗೆ ಬಹಳ ಬಹಳ ಸಂತೋಷ. ಲೆಂಟನ್ ಡೇಸ್ ಅಲ್ವಾ? ಈಗ ಮುಂದಿನ ವಾರ ಶುಭ ಶುಕ್ರವಾರವು ಬರಲಿದೆ. ಅದಾದ ನಂತರ ಯೇಸು ಕ್ರಿಸ್ತನ ಪುನರುತ್ಥಾನ ಹೊಂದಿದಂಥ ಆ ದಿನವನ್ನು ಹಬ್ಬವಾಗಿ ನಾವು ಆಚರಣೆ ಮಾಡಲಿದ್ದೇವೆ. ಈ 40-45 ದಿನಗಳು ಶಿಲುಬೆಯ ಬಗ್ಗೆ ಪ್ರತಿನಿತ್ಯವೂ ಧ್ಯಾನಿಸುವಂಥ ಒಂದು ಕೃಪೆಯನ್ನು ದೇವರು ನಮಗೆ ಕೊಟ್ಟು ಪ್ರತಿನಿತ್ಯವೂ ಹೊಸ ನಿರೀಕ್ಷೆಯನ್ನು ಹೊಂದಿಕೊಳ್ಳುವಂತೆ ದೇವರು ನಮಗೆ ಆ ಕೃಪೆಯನ್ನು ಅನುಗ್ರಹಿಸಿದ್ದಾನೆ. ಅದಕ್ಕೆ ದೇವರಿಗೆ ನಾವು ಸ್ತೋತ್ರವನ್ನು ಸಲ್ಲಿಸಲು ಬಾಧ್ಯರಾಗಿದ್ದೇವೆ. ಇಂದು ಕೂಡ ಈ ರೀತಿಯಾಗಿ ಶಿಲುಬೆಯ ಆ ಪಾಡು ಮರಣದಿಂದ ನಮಗೆ ಏನು ಆಶೀರ್ವಾದ ಸಿಗುತ್ತದೆ, ಅದರ ಮೂಲಕವಾಗಿ ನಾವು ಯಾವ ಹೊಸ ನಿರೀಕ್ಷೆಯನ್ನು ಹೊಂದಿಕೊಳ್ಳುತ್ತೇವೆ ಎಂಬುದನ್ನು ನೋಡುವುದಕ್ಕಾಗಿ ಗಲಾತ್ಯದವರಿಗೆ ಬರೆದ ಪತ್ರಿಕೆ 3ನೇ ಅಧ್ಯಾಯ ಅದರ 13-14 ವಾಕ್ಯಗಳು. ದ ಬುಕ್ ಆಫ್ ಗಲೇಷಿಯನ್ಸ್ ಚಾಪ್ಟರ್ 3 ವರ್ಸ್ 13 and 14. ಅಬ್ರಹಾಮನಿಗೆ ಉಂಟಾದ ಆಶೀರ್ವಾದವು ಕ್ರಿಸ್ತ ಯೇಸುವಿನಲ್ಲಿ ಅನ್ಯ ಜನರಿಗೆ ಉಂಟಾಗುವಂತೆಯೂ ದೇವರು ವಾಗ್ದಾನ ಮಾಡಿದ ಆತ್ಮನು ನಮಗೆ ನಂಬಿಕೆಯ ಮೂಲಕ ದೊರಕುವಂತೆಯೂ ಕ್ರಿಸ್ತನು ನಮ್ಮ ನಿಮಿತ್ತ ಶಾಪವಾಗಿ ಧರ್ಮಶಾಸ್ತ್ರದಲ್ಲಿ ಹೇಳಿರುವ ಶಾಪದೊಳಗಿನಿಂದ ನಮ್ಮನ್ನು ಬಿಡಿಸಿದನು. ಮರಕ್ಕೆ ತೂಗ ಹಾಕಲ್ಪಟ್ಟ ಪ್ರತಿಯೊಬ್ಬನು ಶಾಪಗ್ರಸ್ತನು ಎಂಬ ಶಾಸ್ತ್ರದಲ್ಲಿ ಬರೆದಿದೆಯಲ್ಲ. ಪ್ರಿಯರಾದವರೇ, ಅದ್ಭುತವಾದಂಥ ಒಂದು ನಿರೀಕ್ಷೆಯ ವಾಗ್ದಾನವನ್ನು ದೇವರು ಈ ವಾಕ್ಯದಲ್ಲಿ ಬರೆದಿಟ್ಟಿರುವುದನ್ನು ನಾವು ನೋಡ್ತೇವೆ. ಕರ್ತನಾದಂಥ ಯೇಸು ಕ್ರಿಸ್ತನು ಶಿಲುಬೆಯಲ್ಲಿ ಯಾಕೆ ಸತ್ತನು ಎಂಬುದಾಗಿ ಅನೇಕ ಕಾರ್ಯಗಳನ್ನು ಪ್ರತಿನಿತ್ಯ ನಾವು ಧ್ಯಾನಿಸುತ್ತಾ ಬರುತ್ತಿದ್ದೇವೆ. ಆದರೆ ಇವತ್ತೊಂದು ಬಹಳ ಪ್ರಾಮುಖ್ಯವಾದಂಥ ಒಂದು ಸಂಗತಿ, ಒಂದು ವಿಷಯ, ಒಂದು ಪ್ರಕಟಣೆ, ಒಂದು ಪ್ರವಾದನೆ, ಒಂದು ನಾವು ತಿಳಿದುಕೊಳ್ಳಬೇಕಾದಂಥ ಬಹಳ ಪ್ರಾಮುಖ್ಯವಾದಂಥ ಕಾರ್ಯ ಏನಂತ ನೋಡಬೇಕಾದ್ರೆ, ನಮ್ಮನ್ನು ಶಾಪದೊಳಗಿನಿಂದ ಬಿಡಿಸುವುದಕ್ಕಾಗಿ ಯೇಸು ಕ್ರಿಸ್ತನು ಶಾಪಗ್ರಸ್ತನಾದ ಎಂಬುದಾಗಿ ವಾಕ್ಯ ಹೇಳ್ತದೆ. ಆತನು ನಮ್ಮ ಶಾಪಗಳನ್ನು ಶಿಲುಬೆಯಲ್ಲಿ ಹೊತ್ತುಕೊಂಡಿರುವುದರ ನಿಮಿತ್ತವಾಗಿ ಅಬ್ರಹಾಮನಿಗೆ ಉಂಟಾದಂಥ ಸಕಲ ಆಶೀರ್ವಾದವನ್ನು ದೇವರು ನಮಗೆ ಅನುಗ್ರಹಿಸಲು ಮಾರ್ಗವನ್ನು ಏರ್ಪಡಿಸಿಕೊಟ್ಟ ಎಂಬ ಆಳವಾದಂಥ ಸತ್ಯವನ್ನು ಈ ವಾಕ್ಯದಲ್ಲಿ ನಾವು ನೋಡ್ತೇವೆ. ಒಂದು ವೇಳೆ ನೀವು ಯೋಚನೆ ಮಾಡ್ಬೋದು, ನಾನು ಶಾಪ ಅಲ್ಲ ನಂಬೋದಿಲ್ಲ, ಐ ಡೋಂಟ್ ಬಿಲೀವ್ ಆನ್ ಕರ್ಸಸ್. ಪ್ರಿಯರಾದವರೇ, ದೇವರು ಈ ಲೋಕವನ್ನು ಉಂಟು ಮಾಡಬೇಕಾದ್ರೆ ಶಾಪ ಇರಲಿಲ್ಲ, ಮುಳ್ಳು ಗಿಡಗಳು ಇರಲಿಲ್ಲ. ಯಾವಾಗ ಮನುಷ್ಯನು ಪಾಪ ಮಾಡಿದ್ನೋ ಆಗಲೇ ಶಾಪವು ಈ ಭೂಮಿಯಲ್ಲಿ ಪ್ರವೇಶಿಸಿತು. ಪಾಪ ಇದೆ, ಶಾಪ ಇದೆ. ಎಲ್ಲಿ ಹೇಳಲ್ಪಡ್ತದೆ? ಬೈಬಲಲ್ಲಿದೆ. ಧರ್ಮೋಪದೇಶ ಕಾಂಡ 28ನೇ ಅಧ್ಯಾಯದಲ್ಲಿ 13-14 ವಾಕ್ಯಗಳು ಮಾತ್ರ ಆಶೀರ್ವಾದದ ಬಗ್ಗೆ ಬರೆಯಲ್ಪಟ್ಟಿದೆ. ಆದರೆ ಶಾಪದ ಬಗ್ಗೆ ಒಂದು ದೊಡ್ಡ ಪಟ್ಟಿಯಲು ಬರೆಯಲ್ಪಟ್ಟಿದೆ. ತಲಾಂತರವಾಗಿ ಪರಂಪರೆಯಾಗಿ ನಮ್ಮ ಪಿತೃಗಳು ಮುತ್ತಾತರು ಮಾಡಿದಂಥ ಪಾಪಗಳು ಶಾಪವಾಗಿ ಮಕ್ಕಳು ಮೊಮ್ಮಕ್ಕಳು 4ನೇ ತಲೆಮಾರು ತನಕ ಅದು ಹಿಂದಟ್ಟಿಸಿಕೊಂಡು ಬರುವುದನ್ನು ನಾವು ನೋಡ್ತೇವೆ. ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ನೋಡಬೇಕಾದ್ರೆ ಆತನ ತಲೆ ಮೇಲೆ ಮುಳ್ಕಿರೀಟ ಇದೆ. ಆ ಮುಳ್ಳಿನ ಕಿರೀಟ ಶಾಪವನ್ನು ಸೂಚಿಸ್ತದೆ. ಅಂದರೆ ಏನರ್ಥ? ಯೇಸು ಕ್ರಿಸ್ತನು ನಮ್ಮ ಶಾಪಗಳನ್ನು ಶಿಲುಬೆಯ ಮೇಲೆ ಹೊತ್ತುಕೊಂಡ. ನಮಗಾಗಿ ಆತನು ಶಾಪಗ್ರಸ್ತನಾದ. ನಮ್ಮನ್ನು ಶಾಪದಿಂದ ಬಿಡುಗಡೆ ಮಾಡುವುದಕ್ಕಾಗಿ. ಒಂದು ವೇಳೆ ಯೇಸುವನ್ನು ನೀವು ನಂಬ್ತೀರೋ ನಂಬೋದಿಲ್ವೋ, ಈ ಮಾತನ್ನು ಕೇಳುವಂಥ ನಿಮ್ಮೊಟ್ಟಿಗೆ ದೇವರು ಮಾತಾಡ್ತಿದ್ದಾನೆ. ಯಾವುದೋ ಒಂದು ಶಾಪ ನಮ್ಮ ಕುಟುಂಬದಲ್ಲಿದೆ. ಸಾಲ, ದರಿದ್ರ, ಬಡತನ, ವ್ಯಾಧಿ, ನಷ್ಟ, ಆಗಾಗ ಆಘಾತಗಳು, ಅಪಘಾತಗಳು, ಯಾವುದೋ ಒಂದು ವ್ಯಾಧಿಯು ತಂದೆ ಮಗನಿಗಿದೆ ಮತ್ತು ಮೊಮ್ಮಗನಿಗೆ ಈ ರೀತಿಯ ಕಷ್ಟಪಡ್ತಿದ್ದೀರಾ, ಅದು ಶಾಪವಾಗಿರಲು ಸಾಧ್ಯ. ಈ ಶಾಪದಿಂದ ಬಿಡುಗಡೆ ಮಾಡಲು ಯೇಸು ಕ್ರಿಸ್ತ ಕಲ್ವಾರಿ ಶಿಲುಬೆಯಲ್ಲಿ ಸತ್ತ. ಪ್ರಿಯರಾದವರೇ, ಆತ ನಮಗೋಸ್ಕರ ಶಾಪಗ್ರಸ್ತನಾದ. ನಮ್ಮ ಶಾಪಗಳನ್ನು ಹೊತ್ತುಕೊಂಡ. ನಾವೇನು ಮಾಡಬೇಕು ಸರ್ ಈ ಶಾಪದಿಂದ ಬಿಡುಗಡೆ ಆಗಲು? ಬ್ರದರ್, ಅಣ್ಣ, ನಾವೇನು ಮಾಡಬೇಕು ಶಾಪದಿಂದ ಬಿಡುಗಡೆ ಆಡಲು? ಎಷ್ಟು ಹಣ ಕೊಡಬೇಕು? ಎಲ್ಲಿಗೆ ಹೋಗಬೇಕು? ಏನು ಮಾಡೋದು ಬೇಕಾಗಿಲ್ಲ. ಕಲ್ವಾರಿ ಶಿಲುಬೆಯ ಬಳಿಯಲ್ಲಿ ನೀವು ಬಂದು, ಅಂದರೆ ಕಲ್ವಾರಿ ಶಿಲುಬೆಯನ್ನು ಧ್ಯಾನಿಸಿ, ಯೇಸುವೆ, ನಿನ್ನನ್ನು ನನ್ನ ದೇವರಾಗಿ ನಾನು ಸ್ವೀಕಾರ ಮಾಡಿಕೊಳ್ತೇನೆ, ನನ್ನ ಹೃದಯದಲ್ಲಿ ಬಾ ಸ್ವಾಮಿ ಎಂಬುದಾಗಿ
ಯೇಸುವಿನ ರಕ್ತದಿಂದ ತೊಳೆಯಲ್ಪಡುವಾಗ ನಮ್ಮ ಪಾಪದಿಂದ ಬಿಡುಗಡೆ, ನಮ್ಮ ಶಾಪದಿಂದ ಬಿಡುಗಡೆ, ಪಿತೃಗಳ ಮುಖಾಂತರವಾಗಿ ಹಿಂದಟ್ಟಿಸಿಕೊಂಡು ಬಂದಂಥ ಆ ಶಾಪವು ಮುರಿಯಲ್ಪಡುತ್ತದೆ. ಅಬ್ರಹಾಮನ ಆಶೀರ್ವಾದವು ನಮಗೆ ಉಂಟಾಗ್ತದೆ. ಶಾಪ ಇದೆ ಅಂತ ಅನೇಕ ಜಾಗಗಳಿಗೆ ಹೋಗಿ ಅನೇಕ ಮಂತ್ರವಾದಿಗಳನ್ನು ಹುಡುಕಿ ಅನೇಕ ಹಣವನ್ನು ಖರ್ಚು ಮಾಡಬೇಕಾದ ಅವಶ್ಯಕತೆ ಇಲ್ಲ. ಶಾಪದಿಂದ ಬಿಡುಗಡೆ ಉಚಿತ. ಅದು ಯೇಸುವಿನ ನಾಮದಲ್ಲಿ, ಅದು ಯೇಸುವಿನ ರಕ್ತದಲ್ಲಿ. ಶಿಲುಬೆಯ ಬಳಿಗೆ ಓಡ್ಬನ್ರಿ, ಯೇಸುವನ್ನು ಅಂಗೀಕರಿಸಿಕೊಳ್ಳ್ರಿ, ಶಾಪ ಪಾಪದಿಂದ ಬಿಡುಗಡೆಯನ್ನು ಹೊಂದಿಕೊಳ್ಳೋಣ. ಅಬ್ರಹಾಮನ ಆಶೀರ್ವಾದದಲ್ಲಿ ಭಾಗಿಗಳಾಗೋಣ. ಕಣ್ಗಳನ್ನು ಮುಚ್ಚಿ ಪ್ರಾರ್ಥಿಸೋಣ. ನಮ್ಮನ್ನು ಪ್ರೀತಿಸುವಂಥ ಪರಲೋಕದ ತಂದೆಯೇ, ನಿಮಗೆ ಸ್ತೋತ್ರ ಸ್ವಾಮಿ. ಶಾಪದಿಂದ ಬಿಡುಗಡೆ ನಿನ್ನ ರಕ್ತದಲ್ಲಿ ಎಂಬುದಾಗಿ ಇವತ್ತು ನಾವು ಕಂಡುಕೊಂಡಿವಿ ಸ್ವಾಮಿ. ಯಾರೆಲ್ಲ ಈ ಕಾರ್ಯಕ್ರಮ ನೋಡ್ತಿದ್ದಾರೋ, ಯಾವ ಶಾಪದಲ್ಲಿ ಕಷ್ಟಪಡ್ತಿದ್ದಾರೋ ಅವರಿಗೆ ಬಿಡುಗಡೆಯನ್ನು ಕೊಡು ಎಂಬುದಾಗಿ ಪ್ರಾರ್ಥಿಸ್ತೇವೆ. ನೀನು ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಪಾಪವಿರಲಿ, ಶಾಪವಿರಲಿ, ಎಷ್ಟೇ ಘೋರವಾದಂಥ ಶಾಪವಿರಲಿ, ಯೇಸು ಕ್ರಿಸ್ತನ ಶಿಲುಬೆಯಲ್ಲಿ ಮುಳ್ಳಿನ ಕಿರೀಟ ಗುರುತಾಗಿ ಹೊತ್ತು ತೀರಿಸಿದ, ನಮಗೋಸ್ಕರ ಶಾಪಗ್ರಸ್ತನಾದ. ಇವತ್ತು ನಮಗೆ ಶುಭ ಸಂದೇಶ, ಶಾಪದಿಂದ ಬಿಡುಗಡೆ ಉಚಿತ. ಯೇಸುವಿನ ನಾಮದಲ್ಲಿ, ಯೇಸುವಿನ ರಕ್ತದಲ್ಲಿ, ಯೇಸುವಿನ ಪಾಡು ಶ್ರಮೆ ಶಿಲುಬೆಯ ಮರಣದಲ್ಲಿ. ಗಾಡ್ ಬ್ಲೆಸ್ ಯು. ಆಮೇನ್.